ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಸ್ವಾಗತ. ನಮ್ಮ ಟ್ರೈನಿಂಗ್ ಕೋರ್ಸ್ನ ಶುರು ಮಾಡೋಕ್ಕೂ ಮುಂಚೆ ನಾನು ಬೌಂಡ್ರೀಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ವಿಡಿಯೋ ಟ್ರೈನಿಂಗ್ ಕೋರ್ಸ್ನ ಯಾರು ನೋಡೋಕ್ಕೆ ಶುರು ಮಾಡ್ತಾರೋ ಅವ್ರ ಮೈಂಡ್ ಸೆಟ್ ಅಪ್ರೋಚ್ ಈ ವಿಡಿಯೋ ನೋಡೋದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಯಾವ ರೀತಿ ನೀವು ಅರ್ಥ ಮಾಡಿಕೊಂಡು ಇದನ್ನು ಯಾವ ರೀತಿ ನಿಮ್ಮ ಬೆನಿಫಿಟ್ಸ್ಗೆ ಉಪಯೋಗಿಸ್ಕೋಬೇಕು ಅನ್ನೋದು ನೀವು ಫಸ್ಟ್ ಸ್ಟೆಪ್ ತೊಗೊಳೋದ್ರಿಂದನೇ ಶುರುವಾಗುತ್ತೆ. ಸೊ ಈ ವಿಡಿಯೋ ನೋಡಬೇಕಾದ್ರೆ ಎರಡು ರೀತಿ ಮೈಂಡ್ಸೆಟ್ ಇರುತ್ತೆ. ಒಂದು ಫೇಲ್ಯೂರ್ ಮೈಂಡ್ಸೆಟ್ಟು, ಇನ್ನೊಂದು ಸಕ್ಸಸ್ಫುಲ್ ಮೈಂಡ್ಸೆಟ್ಟು. ಸೊ ಏನಪ್ಪ ಅಂತಂದರೆ ಫೇಲ್ಯೂರ್ ಮೈಂಡ್ಸೆಟ್ಗೆ ಅವ್ರು ಈ ವಿಡಿಯೋ ನೋಡಬೇಕಾದ್ರೇ ಅಥವಾ ಈ ಟ್ರೈನಿಂಗ್ ಮುಗಿಸ್ಬೇಕಾದ್ರೇ ಓಕೆ ನನಗೆ ಇಮಿಡಿಯೇಟ್ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನೋಡಿದ್ರೆ ಇದಾಗಲ್ಲ. ಓಕೆನಾ? ಸೊ ಇದನ್ನು ನಾನು ಮೊದಲೇ ಹೇಳ್ದಂಗೆ ಇದನ್ನು ಒಂದು ಪ್ರೊಫೆಷ್ನಲ್ ಫೀಲ್ಡ್ ಥರ ಕನ್ಸಿಡರ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚಲ್ಲಿ ಕಲ್ತ್ಕೊಂಡು ಹೋಗಬೇಕು. ಇಮಿಡಿಯೇಟ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗಲ್ಲ. ಒಂದು ಕನ್ಸಿಸ್ಟೆಂಟ್ ಅಪ್ರೋಚ್ ಮಾಡಬೇಕು. ಏನು ಕಲಿತಿದ್ದೀವಿ ಅಂತ ನೋಡಿಕೊಂಡು ಕಲ್ತಿರೋದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಬಂದು ನೀವು ಓಪನ್ ಮೈಂಡೆಡ್ ಆಗಿರಬೇಕು. ಕ್ಲೋಸ್ ಮೈಂಡೆಡ್ ಆಗಿದ್ದರೆ ತುಂಬ ಕಷ್ಟ. ಸೊ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಅಥವಾ ಒಂದು ಸೆಟಪ್ನ ಫಾಲೋ ಮಾಡ್ತಿರ್ತೀರಾ, ಇನ್ನೊಬ್ರು ಇನ್ನೊಂದು ಸೆಟಪ್ನ ಫಾಲೋ ಮಾಡ್ತಿರ್ತಾರೆ. ಸೊ ಆವಾಗ ನೀವು ಓಕೆ ಒಂದೇ ರೀತಿ ಇಲ್ಲ ಈ ಮಾರ್ಕೆಟಲ್ಲಿ ದುಡ್ಡು ಮಾಡೋದು. ಓಕೆನಾ? ನಾನಾ ರೀತಿಗಳಿದೆ. ಒಬ್ಬೊಬ್ಬರಿಗೆ ಯಾವ್ಯಾವ ರೀತಿ ಕಂಫರ್ಟಬಲ್ ಇದೆಯೋ, ಅವ್ರು ಯಾವ ರೀತಿ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡಿರ್ತಾರೋ, ಅವ್ರು ಯಾವ ರೀತಿ ಅನಾಲಿಸಿಸ್ ಮಾಡ್ತಾರೋ ಅದ್ರ ಮೇಲ್ಗಡೆ ಅವ್ರು ಪ್ರಾಫಿಟಬಲ್ ಆಗಿರ್ತಾರೆ. ಹಾಗಂತ ಅವ್ರು ಮಾಡ್ತಿರೋದು ತಪ್ಪು, ನಾವು ಮಾಡೋದೇ ಸರಿ ಅಂತ ಅಂದ್ಕೊಂಡ್ರೆ ಅದು ತುಂಬ ನಿಮ್ಮ ಪ್ರೋಗ್ರೆಸ್ಗೆ ಅದು ಅಡ್ಡ ಆಗುತ್ತೆ. ಸೊ ಓಪನ್ ಮೈಂಡೆಡ್ ಆಗಿರಬೇಕು. ಅವ್ರಿಗೆ ಅದು ವರ್ಕ್ ಆಗ್ತಿದೆ ಅಂದರೆ ನೀವು ಅದನ್ನು ಅಪ್ಲಿಫ್ಟ್ ಮಾಡಬೇಕು. ಓಕೆ ನಿನ್ಗೆ ವರ್ಕ್ ಆಗ್ತಿದೆ ಮಾಡು, ಓಕೆ ನಮ್ಗೆ ವರ್ಕ್ ಆಗ್ತಿಲ್ವಾ, ಸೊ ನಾವು ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನ ನೋಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ನಾನು ಇವಾಗ ಟ್ರೈನಿಂಗ್ ನೋಡ್ತೀನಿ, ಒಂದು ಸ್ಕೆಡ್ಯೂಲ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ವೀಡಿಯೋಸ್ನು ಒಟ್ಟಿಗೆ ನೋಡಿ ಮುಗ್ಸೋಕ್ಕಾಗಲ್ಲ. ಒಟ್ಟಿಗೆ ನೋಡಿ ಮುಗಿಸಿದ್ರೂ ಅದೊಂಥರ ಯಾವುದೋ ವೆಬ್ ಸೀರೀಸ್ ಥರ ಆಗುತ್ತೆ. ಒಂದೊಂದು ವೀಡಿಯೋಸು ಟ್ರೈನಿಂಗ್ ಕೋರ್ಸ್ನ ತೊಗೋಬೇಕಾದ್ರೆ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು. ಓಕೆ ಇಲ್ಲಿ ನನಗೆ ಏನು ಅರ್ಥ ಆಗಿದೆ, ನಾನು ಯಾವ ರೀತಿ ತೊಗೋತಿದ್ದೀನಿ, ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವ್ರು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ನಾನು ತೊಗೊಂಡಿರೋ ರೀತಿಲಿ ಮಾರ್ಕೆಟ್ ಆಗ್ತಿದೆಯೋ ಇಲ್ವೋ, ಇದನ್ನೆಲ್ಲ ಒಂದು ಇರ್ರಾಷನಲ್ ವೇಲಿ ಥಿಂಕ್ ಮಾಡಿಕೊಂಡು ನೀವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಓಕೆ ಲಾಸ್ ಆಯಿತಾ, ಓಕೆ ಲಾಸ್ ಆಗಿದೆ, ಯಾವ ರೀತಿ ನಾನು ಮುಂದೆ ಹೋಗಬೇಕು, ಅಥವಾ ಗೇನ್ ಆಯಿತಾ, ಓಕೆ ಯಾವ ರೀತಿ ಗೇನ್ ಆಯಿತು ಅನ್ನೋದನ್ನು ಬರೀ ಮಾರ್ಕೆಟಲ್ಲಿ ಒಂದರಲ್ಲೇ ಅಲ್ಲ, ಇಡೀ ನಿಮ್ಮ ಜೀವನದಲ್ಲೂ ನೀವು ರೆಸ್ಪಾನ್ಸಿಬಿಲಿಟಿನ ತೊಗೋಬೇಕು. ಓಕೆ ನನ್ನ ತಪ್ಪಾಗಿದೆ, ಈ ತಪ್ಪನ್ನ ನಾನು ತಿದ್ಕೋತೀನಿ, ಮುಂದಕ್ಕೆ ಹೋಗೋಣ ಅನ್ನೋ ರೀತಿ. ಸೊ ನೆಕ್ಸ್ಟ್ ಮೈಂಡ್ಸೆಟ್ ಬಂದು ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್. ಸೊ ನೀವು ಎಷ್ಟು ಕನ್ಸಿಸ್ಟೆನ್ಸ್ ಆಗಿ ನಿಮ್ಮ ಜೀವನದಲ್ಲಿ ನೀವಿರ್ತೀರೋ ಅಷ್ಟೇ ಕನ್ಸಿಸ್ಟೆಂಟು ಮಾರ್ಕೆಟ್ನಲ್ಲಿ ನೀವಿರೋಕ್ಕೆ ಸಾಧ್ಯ. ನೀವು ನಿಮ್ಮ ಜೀವನದಲ್ಲೇ ಕನ್ಸಿಸ್ಟೆಂಟ್ ಮತ್ತು ಡಿಸಿಪ್ಲಿನ್ ಇಲ್ಲ ಅಂತಂದರೆ ನೀವು ಮಾರ್ಕೆಟಲ್ಲೂ ಬಂದು ಡಿಸಿಪ್ಲಿನ್ ಅಥವಾ ಕನ್ಸಿಸ್ಟೆನ್ಸಿ ಇರಲ್ಲ. ಇವಾಗ ಸ್ಟಾಪ್ ಲಾಸ್ ಎಲ್ಲೋ ಇಟ್ಟಿರ್ತೀರಾ, ಅದು ಸ್ಟಾಪ್ ಲಾಸ್ ಬಂದು ಅದು ಹಿಟ್ ಆಗ್ತಿದ್ರು ನೀವು ಎಕ್ಸಿಟ್ ಆಗಲ್ಲ ಮಾರ್ಕೆಟಿಂದ. ಏನಕ್ಕಾಗಲ್ಲ? ನೀವು ಡಿಸಿಪ್ಲಿನ್ ಆಗಿಲ್ಲ. ಹೌದು, ನೀವು ಮಾರ್ಕೆಟಲ್ಲಿ ಯಾವಾಗಲೂ ಸ್ಟ್ರಾಟಜಿ ಒಂದೇ ರೀತಿ ಇರಲ್ಲ ಅಲ್ವಾ? ಆದರೆ ಕನ್ಸಿಸ್ಟೆಂಟ್ ಗ್ರೋತ್ ನೋಡಬೇಕು ಅಂತಂದರೆ ನಾವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀವೋ ಮಾರ್ಕೆಟಲ್ಲಿ ಅದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಬಂದು ಫೇಸಿಂಗ್ ರೆಸಿಸ್ಟೆನ್ಸ್ ಅಂತ. ರೆಸಿಸ್ಟೆನ್ಸ್ ಅಂತಂದರೆ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಶುರು ಮಾಡೋಕ್ಕೂ ಮುಂಚೆ ತುಂಬ ಅಡಚಣೆ ಆಗೇ ಆಗುತ್ತೆ. ಓಕೆನಾ? ಅದನ್ನೆಲ್ಲ ಹೆದರಿಸಿ ಮುಂದೆ ಬಂದು ಗಿವ್ ಅಪ್ ಮಾಡಿದೆ ನಾವು ಯಾವ ರೀತಿ ದಿನನಿತ್ಯ ಎಷ್ಟೇ ಕಷ್ಟ ಆದರೂ ಬಂದು ಓಕೆ ನಾನು ಇವತ್ತು ಟ್ರೈನಿಂಗ್ ಮುಗಿಸ್ಬೇಕು, ಇವತ್ತು ನಾನು ಮಾರ್ಕೆಟ್ ನೋಡಬೇಕು ಅನ್ನೋ ಸ್ಕೆಡ್ಯೂಲ್ನ ಫಿಕ್ಸ್ ಮಾಡ್ಕೊಂಡಿದ್ರೆ ಈ ರೆಸಿಸ್ಟೆನ್ಸು ಸ್ವಲ್ಪ ದಿವಸ ಎದ್ದು ಆಮೇಲೆ ಹೋಗ್ಬಿಡುತ್ತೆ. ಆದರೆ ಇದು ನನ್ನ ಪರ್ಸ್ನಲ್ ಆಗಿ ನನ್ನ ಜೀವನದಲ್ಲೂ ಆಗಿರೋದು. ಏನಾದರೂ ಒಂದು ಶುರು ಮಾಡಬೇಕು ಅಂದರೆ ಏನಾದರೂ ಒಂದು ಅಡಚಣೆ ಆಗೇ ಆಗುತ್ತೆ. ಅದನ್ನೆಲ್ಲ ಯೂನಿವರ್ಸು ನಿಮ್ಮನ್ನು ಟೆಸ್ಟ್ ಮಾಡ್ತಿರೋದು. ಓಕೆ ಇಷ್ಟೆಲ್ಲ ಕಷ್ಟ ಕೊಟ್ಟರು ಇವನು ನಡೆಯೋ ದಾರಿಲಿ ಹೋಗ್ತಾನೋ ಇನ್ನೂ ಇಲ್ವೋ ಅನ್ನೋದ್ರ ಮೇಲ್ಗಡೆ. ಇದನ್ನೆಲ್ಲ ಎದುರಿಸಿ ಮುಂದೆ ಬಂದರೆ ಮಾತ್ರ ನೀವು ಇಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕಾಗೋದು. ಇಲ್ಲ ಅಂದರೆ ಓಕೆ ಸರಿ ಆಯಿತು, ನಾನು ವೀಡಿಯೋಸ್ ನೋಡಿದೆ, ಟ್ರೈನಿಂಗ್ ನೋಡಿದೆ, ಓಕೆ ಆಗಲಿಲ್ಲ ನನಗೆ ಅಂತ ಬಿಟ್ಬಿಟ್ಟು ಮತ್ತೆ ನೀವೇನು ಮಾಡ್ತಿದ್ದೀರೋ ಓಕೆ ಟ್ರೈನಿಂಗ್ ಅಂದರೆ ಬರೀ ಗ್ಯಾಂಬಲಿಂಗ್ ಅಂದ್ಕೊಂಡು ಹೋಗ್ಬಿಡ್ತೀರಾ. ಸೊ ಇದೆಲ್ಲ ಆಗಬಾರ್ದು ಅಂತಂದರೆ ನೀವು ನಿಮ್ಮ ಮೈಂಡ್ ಸೆಟ್ನ ಕ್ಲಿಯರ್ ಇಟ್ಕೋಬೇಕು. ನೀವು ಯಾವ ರೀತಿ ಮಾರ್ಕೆಟ್ನ ಅಪ್ರೋಚ್ ಮಾಡ್ತೀರಾ ಅನ್ನೋದ್ರ ಮೇಲ್ಗಡೆ ಎಲ್ಲ ಡಿಪೆಂಡ್ ಆಗುತ್ತೆ. ಬರೀ ಮಾರ್ಕೆಟ್ ಒಂದೇ ಅಲ್ಲ, ಇದ್ರ ಮೇಲೆ ನಿಮ್ಮ ಜೀವನನೂ ನೀವು ಯಾವ ರೀತಿ ಅಪ್ರೋಚ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು. ಈ ಮಾರ್ಕೆಟ್ ಒಂಥರ ಸ್ಪಿರಿಚುವಲ್ ಪಾತ್ ಇದ್ದಂಗೆ. ನೀವು ಯಾವ ರೀತಿ ನಿಮ್ಮ ಜೀವನನ ನಡ್ಕೊಂಡು ಹೋಗ್ತೀರೋ ಅದೇ ರೀತಿ ಔಟ್ಕಮ್ಗಳು ಬರ್ತಾ ಹೋಗುತ್ತೆ. ಸೊ ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ವೀಡಿಯೋಸ್ಗೆ ಹೋಗೋಣ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ.